ಹೆಸರಿಗಷ್ಟೇ ಶೃಂಗೇರಿಯಲ್ಲಿದೆಯಾ 108 ಆಂಬ್ಯುಲೆನ್ಸ್. ಅದರ ಸೇವೆ ಜನರಿಗಿಲ್ಲ ಯಾಕೆ? ಶಾಸಕರೇ, ಆರೋಗ್ಯ ಸಚಿವರೇ ಸಮಸ್ಯೆ ಬಗೆಹರಿಸಿ. ನೋಡೋಕೆ ಶೃಂಗೇರಿ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯ 108 ಆಂಬ್ಯುಲೆನ್ಸ್ ಇದೆ. ಸರ್ಕಾರದ ದಾಖಲಾತಿಗಳ ಪ್ರಕಾರ ಆಂಬ್ಯುಲೆನ್ಸ್ ಸೇವೆ ಶೃಂಗೇರಿಯಲ್ಲಿ ಲಭ್ಯವಿದೆ. ಆದರೆ ನಿಜವಾಗಿಯೂ ಇದರ ಸೇವೆ ಸಂಪೂರ್ಣವಾಗಿ ತಾಲೂಕಿನ ಜನತೆಗೆ ಸಿಗ್ತಿದ್ಯಾ ಕೇಳಿದ್ರೆ ಖಂಡಿತ ಇಲ್ಲ. ಶೃಂಗೇರಿ, ಮಲೆನಾಡು ಈ ಭಾಗದಲ್ಲಿ ಹಳ್ಳಿಗಳೇ ಹೆಚ್ಚು. ಮಳೆಗಾಲದಲ್ಲಂತೂ ಅನಾಹುತಗಳು ಬಹಳ. ಹಾಗೆಯೇ ಇಲ್ಲಿರುವುದು ಮಧ್ಯಮ ಹಾಗೂ ಬಡ ಕುಟುಂಬಗಳು. ಅಂತೆಯೇ ಶೃಂಗೇರಿ ಒಂದು ಐತಿಹಾಸಿಕ ಪ್ರವಾಸಿ ಕ್ಷೇತ್ರ ಕೂಡ. ದಿನವೂ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಹೀಗಿರುವಾಗ ಅನಾಹುತಗಳು ಸಂಭವಿಸಿದಾಗ ತಕ್ಷಣ ಆರೋಗ್ಯ ಸೇವೆಗೆ ನೆನಪಾಗೋದು 108 ಆಂಬ್ಯುಲೆನ್ಸ್ ಸೇವೆ. ಹಾಗಂತ ಅದಕ್ಕೆ ಕಾಲ್ ಮಾಡಿದ್ರೆ ಬೇಕಾದ ಸಮಯದಲ್ಲಿ ಅದರ ಸೇವೆ ಸಿಗುತ್ತಿಲ್ಲ. ಕಳೆದ 15 ದಿನಗಳ ಹಿಂದಷ್ಟೇ 108 ಆಂಬ್ಯುಲೆನ್ಸ್ ಸಮಸ್ಯೆಯಿಂದ ಒಂದು ಮಹಿಳೆಯ ಜೀವ ಹೋಗಿದೆ ಎಂಬ ಆರೋಪವಿದೆ. ಮಹಿಳೆಯ ಅನಾರೋಗ್ಯದ ಕಾರಣ ಕುಟುಂಬಸ್ಥರು 108ಗೆ ಕಾಲ್ ಮಾಡಿ ಮಾಹಿತಿ ನೀಡಿದ್ದಾರೆ. ಆದರೆ 108 ಆಂಬ್ಯುಲೆನ್ಸ್ ಬಾರದೆ ಕಾದು ಕೊನೆಗೆ ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಮಾಹಿತಿ ನೀಡಿದ ತಕ್ಷಣ ಆಂಬ್ಯುಲೆನ್ಸ್ ಬಂದಿದ್ದರೆ ಮಹಿಳೆಯ ಜೀವ ಉಳಿಯಬಹುದಿತ್ತೇನೋ. ಇಷ್ಟೆಲ್ಲ ಸಮಸ್ಯೆಗೆ ಸಿಬ್ಬಂದಿಯ ಕೊರತೆಯೇ ಕಾರಣ. ಇದು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಯಬೇಕಿದೆ. ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇವೆ. ಶಾಸಕರು, ಮೇಲಾಧಿಕಾರಿಗಳ ಗಮನಕ್ಕೂ ಹಲವು ಬಾರಿ ತಂದು ಮನವಿ ಮಾಡಲಾಗಿದೆ ಎನ್ನುತ್ತಾರೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು. ಹಾಗಾದ್ರೆ ತಾಲೂಕಿನಲ್ಲಿ ಯಾಕಾಗಿ ಈ ಸಮಸ್ಯೆ ಆಗ್ತಾ ಇದೆ? ಶೃಂಗೇರಿ ತಾಲೂಕಿನಲ್ಲಿ 108 ಆಂಬ್ಯುಲೆನ್ಸ್ ಇದ್ದರೂ ಅಲ್ಲಿನ ಸಿಬ್ಬಂದಿಯ ಕೊರತೆಯಿಂದ ಈ ಸಮಸ್ಯೆ ಎದುರಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು. ಹೌದು, 108 ಆಂಬ್ಯುಲೆನ್ಸ್ 24x7 ಸೇವೆ ನೀಡಬೇಕು. ಅದಕ್ಕಾಗಿ 3 ಪಾಳೆಯದಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು. ಆದರೆ ಸದ್ಯ ಶೃಂಗೇರಿಯಲ್ಲಿರುವುದು ಒಬ್ಬನೇ ಚಾಲಕ ಮತ್ತು ಒಬ್ಬ ಸ್ಟಾಫ್ ನರ್ಸ್ ಮಾತ್ರ. ಹೀಗಿರುವಾಗ ಅವರು 24 ಗಂಟೆಯೂ ಹೇಗೆ ಕಾರ್ಯನಿರ್ವಹಿಸುತ್ತಾರೆ? ಆದ್ದರಿಂದ ಒಂದು ಪಾಳೆಯದ ತಮ್ಮ ಡ್ಯೂಟಿ ಮಾಡುತ್ತಿದ್ದಾರೆ. ಆದ್ದರಿಂದ ಒಂದು ದಿನ ಹಗಲಿನಲ್ಲಿ 8 ಗಂಟೆ ಹಾಗೂ ಇನ್ನೊಂದು ದಿನ ರಾತ್ರಿ ಪಾಳೆಯದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ ಸಿಬ್ಬಂದಿಗಳಿಗೆ ಸರ್ಕಾರ ಕೊಡುತ್ತಿದ್ದ ಸಂಬಳವನ್ನು ಕಡಿಮೆ ಮಾಡಿದ್ದಾರೆ ಎಂಬ ಮಾತು ಕೇಳಿಬಂದಿದೆ. ಮಳೆ ಅದನ್ನ ನಾನು ಬಂದಿದ್ದ ಚಾರ್ಜ್ ತಗೊಂಡು ಫಸ್ಟ್ ಮಾಡಿದ್ರೆ ನಾನು ಅದೇ ಕೆಲಸ. ನನಗೆ ಡ್ರೈವರ್ಸ್ ಬೇಕು ಆಂಬ್ಯುಲೆನ್ಸ್ಗೆ, ಮತ್ತು 108 1 ಬೇಕು ಅಂತ ಅಂದಿತ್ತು. ಬಟ್ ಏನಾಗುತ್ತೆ 108 ಬಂದು ಸ್ಟೇಟ್ ಲೆವೆಲಲ್ಲಿ ಮಾಡಿಸಿದ್ದು. ಈಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿಂದ ನಮ್ಮಂಡಲ್ಲೂ ಇಲ್ಲೆಲ್ಲ ಎರಡು ನಮ್ಮಂಡಲ್ಲಾದರೆ ನನ್ನೊಂದು ಇವ್ರು ಬರ್ತಾರೆ, ಯಾರು ನಮ್ಮ ಸ್ಟಾಫೇ ಇರ್ತಾರೆ, ಈಗ ಬನ್ನಿ ಅಂತ ಅಂದ್ಬಿಟ್ಟು. ಯಾಕಂದರೆ ಅವರು ನಾನು ಬರಲು ಮಾಡೋಕ್ಕಾಗಲ್ಲ. ಯಾಕಂದರೆ 12 ಅವರು ಒಂದೊಂದು 2-3 ಟೆಸ್ಟ್ ಮಾಡಿಸ್ತಿರ್ತಾರೆ. ಯಾವಾಗ ಹೇಳಿದ ತಕ್ಷಣ ವಿತಿನ್ ಮಿಕ್ಸಲ್ಲಿ ಇರ್ತಾರೆ ಅವರು, ಅಲ್ಲೇ ಇರೋದು ಲೋಕಲ್ ಆಗಿರೋದ್ರಿಂದ. ಸೊ ಏನಾಗಿದೆ ಅಂದರೆ ಅವ್ರು ಬಂದ್ಬಿಡ್ತಾರೆ. ಅದೇನು ಸಮಸ್ಯೆ ಇದೆ, ಯಾವುದೂ ಏನು ಸಮಸ್ಯೆ ಆಗಿಲ್ಲ. ಎಷ್ಟೊಂದು 108 ಸಮಸ್ಯೆ ಏನಂತಂದರೆ ಇವ್ರದ್ದೇ ಎಷ್ಟೊಂದು ಸಮಸ್ಯೆ ಇದೆ. ಇವ್ರದ್ದು ಅವರು ಸ್ಟೇಟಿನ ಸರಿಯಾಗಿ ಸಂಬಳ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವರು ಇವರು 108 ಇರೋದು ಇಲ್ಲಿ ಶೃಂಗೇರಿ 108 ಸ್ಟಾಫ್ ನರ್ಸ್. ನಾನು 8 ಅವರ್ಸ್ ಮಾತ್ರ ಡ್ಯೂಟಿ. ಮುಂಚೆ ಮಾತ್ರ ಮಾಡ್ತಿದ್ದೆ, ಯಾರಿಲ್ಲ, ಯಾರಿಲ್ಲ, ನಮ್ಗೆ ಇದ್ಬೇಕಾಗಿರೋದು. ಯಾಕೆಂದ್ರೆ ಮುಂಚೆ ಏನಿತ್ತು ಅಂದ್ರೆ ಸರ್, ಮುಂಚೆ ಇಬ್ರು ಡ್ರೈವರ್ ಇದ್ರು. ನಾನು ಮಾನವೀಯತೆ ಮೇಲೆ ಕ್ಲಿಯರ್ಶಿಪ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಯಾವುದೇ ಕಾಲ್ ಬಂದು ನನಗೊಂದು ಕಾಲ್ ಮಾಡೋರು, ಓಕೆ ಪೇಷಂಟ್ ಮಾಡಿ. ಈಗ ಏನು ಮಾಡಿದ್ರೆ 3 ಶಿಫ್ಟ್ ಮಾಡಿದ್ದಾರೆ ಸರ್. 3 ಶಿಫ್ಟ್ ಮಾಡಿ ಇಲ್ಲಿರೋದು ಒಬ್ಬ ಡ್ರೈವರು, ಒಬ್ಬ ಸ್ಟಾಫ್ ನರ್ಸ್. ನಮ್ದು 8 ಅವರ್ಸ್ ಡ್ಯೂಟಿ, ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಡ್ಯೂಟಿನಲ್ಲಿ ಏನು ಕಾಲ್ ಬಂದು ನಾನು ಅಟೆಂಡ್ ಮಾಡ್ತಿದ್ದೀನಿ, ಯಾವ್ದು ರೆಫ್ಯೂಸ್ ಮಾಡಿಲ್ಲ. ಅದು ನಾನು ಈ 108 ನಾನು ತಾಲೂಕು ಪಂಚಾಯತ್ ಎಲ್ಲದನ್ನು ನೋಡಿದ್ದೀನಿ. 108 ಸರ್ವಿಸು ಎಲ್ಲದೂ ನಮ್ಗೆ ಗೊತ್ತಿದೆ, ಇಲ್ಲಿದ್ದ ಎಲ್ಲರಿಗೂ ಗೊತ್ತಿದೆ. ಅದೇ ವಿಶೇಷ ಏನು ಹೇಳ್ತಾ ಇದ್ದಾರೆ. ಈ ಇವ್ರು ಹೇಳಿರಲ್ಲ, ಈ ಸಮಸ್ಯೆನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು PHO ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಥವಾ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ. ಈಗೇನು 1 ಶಿಫ್ಟಿಗೆ ಇವ್ರು ಇದ್ದಾರೆ, ಇವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ.
ಅಲ್ವಾ? ಅವ್ರಿಗೆ ಆ ಟೈಮಲ್ಲಿ ಯಾರಿಗೆ ಕಾಲ್ ಬರ್ತದೆ, ಎಲ್ಲಿ ಕೊನೆಯವರು ಹೋಗ್ತಾರೆ, ಪೇಷಂಟ್ ಅಟೆಂಡ್ ಮಾಡ್ತಾರೆ. ಉಳಿದ ಟೈಮಲ್ಲಿ ಯಾರು ಇರ್ತಾರೆ? ನಿಮ್ ಸ್ಟಾಫ್ ಹೋಗ್ತಾರೆ, ಅವನ್ನ ತಗೊಂಡು ಇದು ಗೊತ್ತಿಲ್ಲ. ಇದು ಏನಾಗಿದೆ ಸಮಸ್ಯೆ? ಅವ್ರು ಏನ್ ಮಾಡ್ತಾರೆ, ಸೆಕೆಂಡ್ ಶಿಫ್ಟ್ ಅವ್ರಿಗೆ ಯಾರ ಅಗತ್ಯ ಇದು ಕಾಲ್ ಮಾಡ್ತಾರಲ್ವಾ, 108 ಕಾಲ್ ಮಾಡ್ತಾರೆ, ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ಮ ಕಾಲ್ ಸೆಂಟರ್ ರೆಸ್ಪಾನ್ಸ್ ಮಾಡಲ್ಲ. ಇದೆಲ್ಲವನ್ನು ಸರಿಪಡಿಸುವ, ಜನರಿಗೆ ಸೂಕ್ತ ಸೇವೆ ಸಿಗುವಂತೆ ಮಾಡುವ ಎಲ್ಲ ಅಧಿಕಾರ ಹಾಗೂ ದಾರಿಗಳು ಮೇಲಧಿಕಾರಿಗಳು, ಅದಕ್ಕೂ ಮಿಗಿಲಾಗಿ ಕ್ಷೇತ್ರದ ಶಾಸಕರು, ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರ ಕೈಯಲ್ಲಿದೆ. ಇನ್ನಾದರೂ ಈ ಸಮಸ್ಯೆಯ ಕಡೆ ಗಮನ ಹರಿಸಿ ಆದ್ಯತೆಯ ಮೇರೆಗೆ ಸೂಕ್ತ ಸಿಬ್ಬಂದಿಗಳನ್ನು ನೇಮಿಸಿ ಶೃಂಗೇರಿ ತಾಲೂಕಿನ ಜನತೆಯ ಆರೋಗ್ಯದ ಕಾಳಜಿ ತೋರಬೇಕಿದೆ ಎಂಬುದು ನಮ್ಮೂರ್ ನ್ಯೂಸ್ನ ಕಳಕಳಿಯಾಗಿದೆ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.